ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಈ ವರ್ಷ ನಾವು ಶುಂಠಿ ಹಾಕೋಕ್ಕೆ ಅಂತರ ನಮ್ಮ ತಮ್ಮ ಜಮೀನನ್ನು ರೆಡಿ ಮಾಡಿದ್ದಾರೆ. ಅದು ಹೊಸ ಅಡಿಕೆ ಗಿಡ ನೆಟ್ಟಿದ್ದೀವಿ ಅಂತ ಹೇಳಿದ್ವಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಆ ಗಿಡದಲ್ಲಿ ಶುಂಠಿ ಹಾಕೋಕ್ಕೋಸ್ಕರ ಮಾಡ್ತಿದ್ದೀವಿ. ಏಕೆಂತಂದರೆ ಈಗ ರೈತರದ್ದು ಒಂದು ಟ್ರೆಂಡ್ ಆಗಿದೆ, ಅಡಿಕೆ ಗಿಡ ಬೇಗ ಬೆಳಿಬೇಕು, ಸಮೃದ್ಧಿಯಾಗಿ ಬೆಳಿಬೇಕು ಅಂತಂದರೆ ಅದನ್ನು ಫಸ್ಟ್ ಇಯರು ಶುಂಠಿಗೋಸ್ಕರ ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ಅದು ರಿಸಲ್ಟ್ ಏನೋ ಚೆನ್ನಾಗೇ ಬರ್ತಾ ಇದೆ, ಬಟ್ ಅದ್ರ ಕಂಟಿನ್ಯೂಷನ್ ಏನಾಗುತ್ತೆ ಅನ್ನೋದು ಅಷ್ಟು ಐಡಿಯಾ ಇಲ್ಲ. ಇನ್ ಕೇಸ್ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಶುಂಠಿ ಹಾಕೋದಕ್ಕೋಸ್ಕರ ಫಸ್ಟ್ ಏನನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತಂದರೆ, ಫಸ್ಟು ನೆಲನ ಆಳವಾಗಿ ಉಳುಮೆ ಮಾಡ್ಕೊಂಡಿದ್ದೀವಿ. ಮಿನಿಮಮ್ 1.5 ಫೀಟ್ ಅಂದರೆ 1.5 ಅಡಿ ಗಂಟ ನಿಮಗೆ ಮಣ್ಣು ಲೂಸ್ ಆಗಬೇಕು. ಅಷ್ಟರ ಮಟ್ಟಿಗೆ ನೀವು ಮಣ್ಣನ್ನು ಲೂಸ್ ಮಾಡಬೇಕಾಗತ್ತೆ. ಹದ ಮಾಡಿದ್ರೆ ಮಾತ್ರ ನಿಮಗೆ ಶುಂಠಿ ನೀವು ಹಾಕಿದ ಬೀಜ ಡಬಲ್ ಆಗಾರು ಗ್ರೋತ್ ಆಗೋಕ್ಕೆ ಅದಕ್ಕೆ ಮಣ್ಣಿನ ಲೂಸ್ನೆಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು 1.5 ಇಂದ 2 ಅಡಿ ಆಳವಾದ ಉಳುಮೆಯನ್ನು ಮಾಡ್ಕೋಬೇಕು. ಅದರಲ್ಲೂ 2 ಮಕ ಆಳವಾದ ಉಳುಮೆ ಮಾಡಿದ್ರಿ ಅಂತಂದರೆ ಇನ್ನೂ ಚೆನ್ನಾಗಾಗುತ್ತೆ ನಿಮಗೆ. ಅದೇ ರೀತಿಯಲ್ಲಿ ಈ ಥರ ಕಾನಿಗಳನ್ನು ಹೊಡಿಬೇಕಾಗತ್ತೆ ನಿಮಗೆ. ಯಾಕೆಂದರೆ ಬಸಿ ಕಾನಿಗಳು ಅಂತ ಕರಿತೀವಿ ಇದನ್ನು. ನಮ್ಮ ಬೆಡ್ಡಿಗೂ ಮತ್ತು ಆ ಕಾನಿಗೂ ಮಿನಿಮಮ್ 1.5 ಫೀಟಾರು ಡೆಪ್ತ್ ಇರಬೇಕು. ಯಾಕೆಂತಂದರೆ ನಾವು ಮಳೆಗಾಲದಲ್ಲಿ ಈಗ ಬೇಸಿಗೆಯಲ್ಲೇನೋ ಬೇಕಾದಷ್ಟು ನೀರನ್ನು ಮಾತ್ರ ಪ್ರೊವೈಡ್ ಮಾಡ್ತೀವಿ, ಆದರೆ ಮಳೆಗಾಲದಲ್ಲಿ ಅದು ನಮ್ಮ ಕೈಯಲ್ಲಿರಲ್ಲ ಕಂಟ್ರೋಲು. ಆದ ಕಾರಣ ಅದು ಎಕ್ಸೆಸ್ ಆಫ್ ವಾಟ್ರ್ ಏನಾದ್ರು ಬಂತು ಅಂದರೆ ನಾವು ಹಾಕಿದಂಥ ಶುಂಠಿ ಮತ್ತು ಕಾನೆಗೆ 1.5 ಫೀಟು ಡಿಸ್ಟೆನ್ಸ್ ಇರೋದ್ರಿಂದ ಅದೇನು ಮಾಡುತ್ತೆ ಅಂತಂದರೆ ಮೇಲೆ ಬೆಡ್ಡಲ್ಲಿರುವಂಥ ಎಲ್ಲ ನೀರುಗಳನ್ನು ಅದು ಸಕ್ ಮಾಡಿ ಕೆಳಗಡೆ ಬಿಡ್ತಾ ಹೋಗುತ್ತೆ. ಸೊ ಅದು ಫ್ಲೋ ಆಗೋಗುತ್ತೆ. ನಮಗೆ ಬೆಡ್ಡಿನ ಮೇಲೆ ಅತಿಯಾದ ಶೀತದ ಅಂಶ ಉಳ್ಕೊಳ್ಳೋದಿಲ್ಲ. ಆದ ಕಾರಣ ಶುಂಠಿಗೆ ಯಾವುದೇ ರೀತಿ ರೋಗಗಳಾಗಲಿ ಮತ್ತೊಂದಾಗಲಿ ಬರುವಂಥ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಇನ್ನು ಕೆಲವರು ಈ ಟ್ರೆಂಚ್ಗಳನ್ನು ಮಿನಿ JCB ಇಟ್ಟು ಹಿಟಾಚಿಗಳನ್ನು ಇಟ್ಟು ವರ್ಕ್ ಮಾಡಿಸ್ತಾರೆ. ಸೊ ಇಲ್ಲಿ ನನ್ನ ತಮ್ಮ ಏನು ಮಾಡಿದ್ದಾನೆ ಅಂತಂದರೆ, ದೊಡ್ಡ ಎರ ಒಂದನ್ನು ಸಿಂಗಲ್ ರೆಕ್ಕೆ ಎರ ಇರೋದನ್ನು ಬಿಟ್ಟಿದ್ದಾನೆ. ಸೊ ಅದು ಆಲ್ಮೋಸ್ಟ್ ಅಲ್ಲಿ ವರ್ಕೌಟ್ ಆಗಿದೆ. ಸೊ ಅದು ಬಿಟ್ಟಿದ ತಕ್ಷಣ ಹಾಗೆ ಬಿಡಬೇಡಿ. ನಿಮಗೆ ನಮ್ಮ ಅಡಿಕೆ ತೋಟದಲ್ಲಿ ಲಾಸ್ಟ್ ಇಯರ್ ಮಳೆಗಾಲಕ್ಕೋಸ್ಕರ ಪ್ರಿಪ್ರೇಷನ್ ಮಾಡಿದಾಗ ಹೇಗೆ ಮಣ್ಣನ್ನು ಒಂದು 6 ಆಳಿಟ್ಟು ತೆಗೆದು ಮೇಲಕ್ಕೆ ಹಾಕಿದ್ನೋ, ಸೊ ನೀವು ಸಹ ಆ ಥರ ಫ್ಲೋ ಮಾಡಿದ ತಕ್ಷಣ ತೆಗೆದು ಮೇಲಕ್ಕೆ ಹಾಕೋದು ಉತ್ತಮ. ಸೊ ಆ ಮಣ್ಣನ್ನು ಹಾಕಿದ್ರಿ ಅಂದರೆ ಮಾತ್ರ ಕಾನಿ ನಿಮಗೆ ಕ್ಲಿಯರ್ ಆಗಿರುತ್ತೆ. ಸೊ ಅದಾದಮೇಲೆ ಪೈಪ್ಲೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಸಹ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಮೋಟ್ರಿಂದ ಪೈಪ್ಲೈನ ನೋಡಿ, ನಾವು HDP ಪೈಪ್ ಏನು ಗೌರ್ಮೆಂಟ್ ಕೊಡುತ್ತಲ್ಲ ಅದರಿಂದ ಬಂದಿದೆ. ಸೊ ಬಂದ ನಂತರ ಇಲ್ಲಿ ಒಂದು ಕಾಲರ್ ಹಾಕ್ಕೊಂಡು ಸೊ ನಾವು ಈ PVC ಪೈಪ್ಗೆ ಕನೆಕ್ಷನ್ ಮಾಡ್ಕೊಂಡಿದ್ವಿ. ಸೊ ನಾವು ಕನೆಕ್ಷನ್ ಮಾಡಿದ ಹಾಗೇ 10 ಅಡಿಗೆ ಒಂದು ವಾಲ್ವನ್ನು ಹಾಗೆ ನೋಡಿ, ಇಲ್ಲಿ ವಾಲ್ವ್ಗಳನ್ನು 1 ಇಂಚ್ ವಾಲ್ವ್ಗಳನ್ನು ಅಡಾಪ್ಟ್ ಮಾಡಿ 10 ಅಡಿ ಒಂದನ್ನು ಹಾಗೆ ಮಾಡ್ಕೊಳ್ತಾ ಹೋಗ್ತಾಯಿದ್ದೀವಿ. ಈ ಜೆಟ್ ಏನಿದೆಯಲ್ಲ ಇದು 10 ಅಡಿ ಹೊಡಿತಾ ಇದೆ ನೋಡಿ, ನೀವು ನೋಡ್ಬೋದು ನೀರು ಇಲ್ಲಿ ಗಂಟನೂ ಬರ್ತಾಯಿದೆ. ಸೊ ಆದ ಕಾರಣ ಇದು 10 ಅಡಿಗೆ ಒಂದು ಲೈನನ್ನು ನಾವು ಇಟ್ವಿ ಅಂತಂದರೆ ಸೊ ಸಾಕಷ್ಟು ಆಗುತ್ತೆ. ಅದು ಇಟ್ಟ ನಂತರ ಅದಕ್ಕೆ ನೆಕ್ಸ್ಟ್ ಅಟ್ಯಾಚ್ಮೆಂಟ್ಗಳು ಏನಿದೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸೊ ಅದ್ರ ಪ್ರಕಾರನೇ ನೀವು ಅದರ ನೆಕ್ಸ್ಟ್ ಅಟ್ಯಾಚ್ಮೆಂಟ್ಗಳನ್ನ ಮಾಡಬೇಕಾಗತ್ತೆ. ಸೊ ಇದರ ನೆಕ್ಸ್ಟ್ ಮುಂದಿನ ಭಾಗ ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟು ಶುಂಠಿನ ಯಾವ ಥರ ಅದನ್ನು ಪ್ರೋಸೆಸ್ ಮಾಡಿಸ್ಬೇಕು ಮತ್ತು ಅದಕ್ಕೆ ಏನೇನೆಲ್ಲ ನಾವು ಅಡಿಷ್ನಲ್ಲಾಗಿ ತಳಪಾಯ ಗೊಬ್ಬರಗಳನ್ನು ಏನೇನು ಹಾಕ್ತೀವಿ ಅನ್ನೋ ಪ್ರಿಕಾಷನ್ಸ್ ಎಲ್ಲವನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದೇ ರೀತಿ ನಮ್ಮ ಹೆಚ್ಚಿನ ರೈತಾಪಿ ವರ್ಗದ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಟಚ್ ಮಾಡಿಡಿ, ಆಗ ನಾವು ಹಾಕಂಥ ವೀಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.